ಒಂದನೇ ತರಗತಿಯ ಬೈಲಿಂಗ್ನಲ್ಲಿ ಸಂಬಂಧಪಟ್ಟಂತೆ ಕನ್ನಡ ವಿಷಯದಲ್ಲಿ 15 ಅಂಕಕ್ಕೆ ನೋಡ್ತೋಗೋಣ. ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇಷ್ಟನ್ನು ಕೂಡ 4 ಪೇಪರ್ಗಳನ್ನು ನೋಡ್ತೋಗೋಣ. ಇವು ಹೊಂದಿಸಿ ಬರೆಯಿರಿ ಅಂತೇಳಿ. ರೈತ ಅಂದರೆ ಅನ್ನದಾತ ಅಂತ ಹಾಕುವಂಥದ್ದು. ವೈದ್ಯ ನಮಗೆ ಗೊತ್ತಿದೆ, ರೋಗವನ್ನು ವಾಸಿ ಮಾಡುವವರು. ಯೋಧ ನಾಡಿನ ರಕ್ಷಣೆ ಮಾಡುವವ. ಗುರು ವಿದ್ಯಾಬುದ್ಧಿಯನ್ನು ಕಲಿಸುವವರು. ಮಾದರಿಯಂತೆ ಸಂಬಂಧಿಸಿದ ಪದ ಬರೆಯಿರಿ ಅಂತೇಳಿ. ತಾವರೆ ಹೂವಾದರೆ ಸೇಬು ಹಣ್ಣು ಆಗುತ್ತೆ. ಕ್ಯಾರೆಟ್ ತರಕಾರಿ ಆದರೆ ಪಾರಿವಾಳ ಪಕ್ಷಿ ಆಗುತ್ತೆ. ಹಳ್ಳಿ ಕಡಿಮೆ ಮನೆ ಇರ್ತವೆ, ಪಟ್ಟಣದಲ್ಲಿ ಹೆಚ್ಚು ಮನೆ ಇರ್ತವೆ. ಬೆಕ್ಕು ಮ್ಯೂ ಮ್ಯೂ ಅಂತೈತೆ, ನಾಯಿ ಬೋಬೋ ಅಂತೈತಿ. ಒಂದು ವಾಕ್ಯದಲ್ಲಿ ನಮ್ಮ ದೇಶವನ್ನು ಕಾಯುವವರು ಯೋಧರು. ನಮಗೆ ವಿದ್ಯಾಬುದ್ಧಿ ಕಲಿಸುವವರು ಶಿಕ್ಷಕರು ಅಥವಾ ಗುರುಗಳು. ನಮಗೆ ಕಾಯಿಲೆ ಆದಾಗ ಯಾರ ಬಳಿ ಹೋಗ್ತೀವಿ? ವೈದ್ಯರ ಬಳಿ ಹೋಗ್ತೀವಿ. ನೀನು ಅಮ್ಮನಿಗೆ ಹೇಗೆ ಸಹಾಯ ಮಾಡುವೆ ಅಂತಂದರೆ, ನಾನು ಮನೆ ಕೆಲಸದಲ್ಲಿ ಸಹಾಯವನ್ನು ಮಾಡುವೆನು. ನೆಕ್ಸ್ಟು ವಂದನೆ ಎಂದರೆ ನಾವು ನಮಸ್ಕಾರ ಅಂತಕ್ಕಂಥದ್ದು. ಮಾಸ ಎಂದರೆ ತಿಂಗಳು. ನಿತ್ಯ ಎಂದರೆ ಪ್ರತಿದಿನ ಎಂದರ್ಥ. ನೆಕ್ಸ್ಟ್ ಬಂದರೆ ಇಂಗ್ಲೀಷಲ್ಲಿ ಇವನ್ನ ಹೊಂದಿಸಬೇಕಾದ್ರೆ ಎಗೆ ಎ, ಸಿಗೆ ಸಿ ಸಿಗೆ ಸಿ, ಇಗೆ ಇ, ಈ ರೀತಿ ಹಾಕ್ಬೇಕು ನೀವು. ಎಗೆ ಎ, ಸಿಗೆ ಸಿ, ಇಗೆ ಇ. ನೆಕ್ಸ್ಟ್ ಬಂದರೆ ಇವರಲ್ಲಿ ಇರುವಂತಹ ಬಿಗಿನಿಂಗ್ ಲೆಟರ್ಸನ್ನು ಹಾಕುವಂಥದ್ದು. ಹಾರ್ಮ್, ಬಿ ಬಾಯ್, ಸಿ ಕ್ಯಾಟ್, ಡಿ ಡಾಗ್, ಇ ಎಲಿಫೆಂಟ್ ಅಂತ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಇದರಲ್ಲಿ ಒಂದಕ್ಕೆ ಸರ್ಕಲನ್ನು ಹಾಕ್ಬೇಕು, ಯಾವ ಗುಂಪಿಗೆ ಸೇರಿದ ಪದ ಅಂತೇಳಿ. ಇಲ್ಲಿ ನಾವು ಬಿ ಸೌಂಡಿಂದ ಉಚ್ಚಾರಣೆ ಮಾಡ್ತೀವಿ ಬ್ಯಾಗು, ಬಿ ಸೌಂಡಿಂದ ಬಲೂನ್ ಉಚ್ಚಾರಣೆ ಮಾಡ್ತೀವಿ. ಕ್ಯಾಫಿಗೆ ಸರ್ಕಲ್ ಹಾಕಬೇಕು ಅಥವಾ ತೆಗೆದು ಹಾಕಬೇಕು. ನೆಕ್ಸ್ಟ್ ಬಂದರೆ ಆಫಲ್ ಎಯಿಂದ ಉಚ್ಚಾರಣೆ ಮಾಡ್ತೀವಿ, ಹಂಟ್ ಎಯಿಂದ ಉಚ್ಚಾರಣೆ ಮಾಡ್ತೀವಿ. ಕ್ಲಾಕನ್ನು ರೌಂಡ್ ಹಾಕುವಂಥದ್ದು. ನೆಕ್ಸ್ಟ್ ಅದೇ ರೀತಿ ಬಂದರೆ ಎಗ್ ಇ ಇಂದ ಉಚ್ಚಾರಣೆ ಮಾಡ್ತೀವಿ. ಡಾಗ್ ಡಿ ಬರ್ತೈತೆ, ಡ್ರಮ್ಮು ಡಿ ಬರ್ತೈತೆ, ಹಂಗಾಗಿ ಎಗ್ಗನ್ನು ತೆಗೆಯುವಂಥದ್ದು. ನೆಕ್ಸ್ಟು ನಾವು ನೋಡಲಿಕ್ಕೆ ಕಣ್ಣನ್ನು ಬಳಸ್ತೀವಿ, ಕೇಳಲಿಕ್ಕೆ ಕಿವಿಯನ್ನು ಬಳಸ್ತೀವಿ, ಸ್ಮೆಲ್ ನೋಡಲಿಕ್ಕೆ ಮೂಗನ್ನು ಬಳಸ್ತೀವಿ. ನಿನ್ನ ಕೈಯನ್ನು ಇಲ್ಲಿಟ್ಬಿಟ್ಟು, ನಿನ್ನ ಕೈಯನ್ನು ಇಟ್ಟು ಇದನ್ನೇನು ಮಾಡಬೇಕು? ಡ್ರಾ ಮಾಡಿ, ನಿನ್ನ ಕೈ ಅಂತ ನೀನು ಏನು ಮಾಡಿ ಡ್ರಾ ಮಾಡಿಬಿಟ್ಟು ಇದಕ್ಕೆ ಬಣ್ಣವನ್ನು ಹೊಡೆಯುವಂಥದ್ದು. ಅಷ್ಟು ಮಾಡಿದ್ರೆ ನಿನಗೆಷ್ಟು? 2 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ಗಣಿತಕ್ಕೆ ಬಂದರೆ ಇಲ್ಲಿ ವಸ್ತುಗಳು ಒಳಗಿರುವಂಥ ಚಿತ್ರಕ್ಕೆ ಏನು ಮಾಡಬೇಕು? ಗುರುತು ಹಾಕಬೇಕು. ಇದಕ್ಕೆ ಹಾಕಿರುವಂಥದ್ದು. ವಸ್ತುಗಳು ಕಾರಿನ ಒಳಗಿರುವ ಚಿತ್ರಕ್ಕೆ ಗುರುತು ಹಾಕಬೇಕು, ಇದಕ್ಕೆ ಹಾಕುವಂಥದ್ದು. ನೆಕ್ಸ್ಟ್ ಅಕ್ಕಿ ಪಂಜರದ ಹೊರಗಿರುವಂತಹ ವಸ್ತು ಅಂದರೆ ಇದಕ್ಕೆ ರೈಟ್ ಹಾಕುವಂಥದ್ದು. ಪ್ರಾಣಿಗಳು ಹೊರಗಿರುವಂಥ ಚಿತ್ರ ಯಾವುದು ಅಂದರೆ ಇದಕ್ಕೆ ರೈಟ್ ಹಾಕುವಂಥದ್ದು. ನೆಕ್ಸ್ಟ್ ಇಲ್ಲಿ ಹೂಕುಂಡಗಳು ಸ್ಟೂಲ್ನ ಡ್ಯಾಶ್ ಅಂತಿದೆ, ಕೆಳಗಡೆ ಇದ್ದಾವೆ ಅಂತೇಳಿ ಆನು ಮತ್ತು ಮೇಲೆ ಅಂತ ಬರೆಯುವಂಥದ್ದು. ನೆಕ್ಸ್ಟು ಇಲ್ಲಿ ಕ್ಯಾಟ್ ಎಲ್ಲಿದೆ ಅಂದರೆ ಅಂಡರ್ ಅಂತ ಹಾಕುವಂಥದ್ದು, ಅಂಡರು ಮತ್ತು ಕೆಳಗೆ ಹಾಕುವಂಥದ್ದು. ನೆಕ್ಸ್ಟ್ ಇಲ್ಲಿ ಗಮನಿಸಿ ಉತ್ತರವನ್ನು ಮಾಡಿ ಅಂತೇಳಿ ವೃತ್ತಾಕಾರದ 2 ವಸ್ತುಗಳಿಗೆ ಗುರುತನ್ನು ಹಾಕಿ ಅಂದರೆ ಹಾಕುವಂಥದ್ದು. ಯಾವ್ಯಾವಕ್ಕೆ? ಇದಕ್ಕೊಂದು ಗುರುತು ಹಾಕುವಂಥದ್ದು ಮತ್ತು ಇದಕ್ಕೊಂದಕ್ಕೆ ಗುರುತು ಹಾಕುವಂಥದ್ದು. ನೆಕ್ಸ್ಟ್ ಬಂದರೆ ತ್ರಿಕೋನಗಳಿಗೆ ಮತ್ತು ಚೌಕಗಳಿಗೆ. ತ್ರಿಕೋನಗಳಿಗೆ ಗುರುತು ಹಾಕಬೇಕು, ತ್ರಿಕೋನಕ್ಕೆ ಇದಕ್ಕೆ ಗುರುತು ಹಾಕಬೇಕು, ಇದಕ್ಕೆ ಗುರುತು ಹಾಕಬೇಕು. ಚೌಕಗಳಿಗೆ ತಪ್ಪು ಗುರುತು ಹಾಕಿ ಅಂತ. ಇದು ಚೌಕ ತಪ್ಪು ಗುರುತು ಹಾಕಬೇಕು, ಇದು ಚೌಕ ತಪ್ಪು ಗುರುತು ಹಾಕಬೇಕು, ಇದು ಚೌಕ ತಪ್ಪು ಗುರುತು ಹಾಕುವಂಥದ್ದು. ನೆಕ್ಸ್ಟ್ ಜಾರುವ ವಸ್ತುಗಳಿಗೆ ಗುರುತು ಹಾಕಿ ಅಂತ ಹೇಳಿದರೆ ಜಾರುವಂಥದ್ದು ಇದಕ್ಕೆ ರೈಟ್ ಹಾಕಬೇಕು, ಇದಕ್ಕೆ ರೈಟ್ ಹಾಕಬೇಕು. ನೆಕ್ಸ್ಟ್ ಉರುಳುವ ವಸ್ತುಗಳು ಅಂದರೆ ಬಾಲ್ ಒಂದೇ, ಅದಕ್ಕೆ ರೈಟ್ ಹಾಕಬೇಕು. ಪೆನ್ಸಿಲ್ ಕೂಡ ಉರುಳುತ್ತೆ, ಅದಕ್ಕೆ ರೈಟ್ ಹಾಕಬೇಕು. ನೆಕ್ಸ್ಟ್ ಆಕಾರಗಳನ್ನು ಬಿಡಿಸಿ ಅಂತ. ವೃತ್ತವನ್ನು ಬಿಡಿಸಿ ಅಂದರೆ ಇದು ವೃತ್ತ, ತ್ರಿಕೋನ ಅಂದರೆ ತ್ರಿಕೋನ ಬಿಡಿಸಿರುವಂಥದ್ದು, ಚೌಕಕ್ಕೆ ಚೌಕ ಬಿಡಿಸಿರುವಂಥದ್ದು. ನೀವು ಯಥಾ ರೀತಿ ನೀವು ಎಕ್ಸಾಮ್ ಪೇಪರಲ್ಲಿ ಬಿಡಿಸುವಂಥದ್ದು. ನೆಕ್ಸ್ಟ್ ಬಂದರೆ ಪರಿಸರ ಅಧ್ಯಯನ, ಇದು ಕೂಡ 15 ಅಂಕ. ಇಲ್ಲಿ ತಂದೆ ಎಲ್ಲಿದ್ದಾರೆ? ಇಲ್ಲಿ ತಂದೆ ಇಲ್ಲಿದ್ದಾರೆ, ಫಾದರು. ಮದರು ಇಲ್ಲಿದ್ದಾರೆ.
ಸಾರಿ ಫಾದರು ಇವರು ಗ್ರ್ಯಾಂಡ್ ಫಾದರ್ ಇವರು ಅಜ್ಜ ಅಂದರೆ ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜ ಇಲ್ಲಿದ್ದಾರೆ, ಗ್ರ್ಯಾಂಡ್ ಮದರ್ ಅಜ್ಜಿ ಇಲ್ಲಿದ್ದಾರೆ. ಗೊತ್ತಾಯ್ತಾ? ನಿಮಗೆ ಹೇಳಬೇಕು ಅಂದರೆ ತಂದೆ ಇವರು ಫಾದರು, ಮದರು ಇಲ್ಲಿದ್ದಾರೆ, ಇವರು ಮದರು, ಗ್ರ್ಯಾಂಡ್ ಫಾದರ್ ಇಲ್ಲಿದ್ದಾರೆ ಅಜ್ಜ, ಗ್ರ್ಯಾಂಡ್ ಮದರ್ ಅಜ್ಜಿ ಇಲ್ಲಿದ್ದಾರೆ. ಈ ರೀತಿ ನೀವು ಹಾಕುವಂಥದ್ದು. ನೆಕ್ಸ್ಟ್ ಬಂದರೆ ಗುಂಪಿಗೆ ಸೇರಿದ ಪದವನ್ನು ತೆಗಿರಿ ಅಂತಂದರೆ ತಂದೆ, ಮಗ, ಸೋದರ ಇವರೆಲ್ಲ ಒಂದು ಕುಟುಂಬಕ್ಕೆ ಸೇರುತ್ತಾರೆ. ಶಿಕ್ಷಕರು ವೃತ್ತಿ ಆಗುವಂಥದ್ದು. ಅಜ್ಜಿ, ತಾಯಿ, ಮಗಳು ಒಂದು ಗುಂಪಾದರೆ ಶಾಲೆಯನ್ನು ತೆಗೆಯುವಂಥದ್ದು, ಸ್ಕೂಲನ್ನು ತೆಗೆಯುವಂಥದ್ದು. ನೆಕ್ಸ್ಟ್ ಇಲ್ಲಿ ತಂದೆಯನ್ನು ಅಜ್ಜ ಅಥವಾ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಮದರ್ಗೆ ಗ್ರ್ಯಾಂಡ್ ಮದರ್ ಅಜ್ಜಿ ಅಂತ ಕರಿತೀವಿ. ಫಾದರ್ನ ಬ್ರದರ್ನ ಅಂಕಲ್ ಅಥವಾ ದೊಡ್ಡಪ್ಪ ಅಂತ ಕರಿತೀವಿ. ನೆಕ್ಸ್ಟ್ ಚಿತ್ರ ನೋಡಬೇಕು, ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಇದು ರಾಧಾಳ ಕುಟುಂಬ ಅಂತ. ಇಲ್ಲಿ ರಾಧಾಳ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಒಟ್ಟು 6 ಜನ ಇರುವಂಥದ್ದು. ನೆಕ್ಸ್ಟ್ ಕೆಲಸವನ್ನು ಮಾಡ್ತಿರೋರು ಯಾರ್ಯಾರು ಅಂದರೆ ಹೊಲದಲ್ಲಿರೋರು ಯಾರು? ಅವ್ರು ರಾಧಾಳ ತಂದೆ ಮತ್ತು ತಾಯಿ ಇರುವಂಥದ್ದು. ನೆಕ್ಸ್ಟ್ ಚಿತ್ರದಲ್ಲಿರುವಂತಹ ಯಾವುದು 2 ಪ್ರಾಣಿಗಳು ಅಂದರೆ ಹಸು ಇದೆ, ನಾಯಿ ಇದೆ, ಕೋಳಿ ಇದೆ. ಇಷ್ಟನ್ನು ಬರೆದ್ರೆ ನಿಮ್ಮದು 1ನೇ ತರಗತಿ FA1 ಪರೀಕ್ಷೆ ಮುಗಿತಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.